ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಭಾರಿ ಮಳೆಯ ಹಿನ್ನೆಲೆ ದೆಹಲಿ ಏರ್ಪೋರ್ಟ್ನಿಂದ ವಿಮಾನಗಳ ಮಾರ್ಗವನ್ನು ಬದಲು ಮಾಡಲಾಗ್ತಾ ಇದೆ. ವಿಮಾನ ಹಾರಾಟಕ್ಕೆ ತೊಂದರೆಯಾದಂತ ಹಿನ್ನೆಲೆಯಲ್ಲಿ ಮಾರ್ಗ ಬದಲು ಮಾಡಿರೋದು. ಕೆಲ ವಿಮಾನಗಳ ವಿಳಂಬಕ್ಕೆ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏರ್ಪೋರ್ಟ್ ಸಿಬ್ಬಂದಿಯ ವಿರುದ್ಧ ರೋಷಾವೇಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಸುಮಾರು 13 ವಿಮಾನಗಳ ಹಾರಾಟದ ಮಾರ್ಗ ಬದಲಾವಣೆ ಆಗಿದೆ. ದೆಹಲಿಯಲ್ಲಿ ಭಾರಿ ಮಳೆಗೆ ಇಬ್ಬರು ಬಲಿಯಾಗಿರೋದು. ಬೃಹತ್ ಮರ ಬಿದ್ದು ಇಬ್ಬರು ದುರ್ಮರಣ ಹೊಂದಿದ್ದಾರೆ. ನೋಡಿ, ದೆಹಲಿಯಲ್ಲಿ ಭಾರಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ಸೂಚನೆಯನ್ನು ಕೂಡ ಕೊಟ್ಟಿದೆ. ಭಾರಿ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ. ಮೋಡ ಕವಿದ ವಾತಾವರಣವೂ ಇದೆ, ನಿರಂತರವಾಗಿ ಮಳೆನೂ ಸುರಿತಾ ಇದೆ. ಆ ಕಾರಣಕ್ಕಾಗಿ ಈಗ ಆಲ್ರೆಡಿ ಒಂದು ಇಶ್ಯೂ ನಾವು ನೋಡಿದ್ವಿ. ಈ ಮಳೆಯಿಂದ ಗಾಳಿಯಿಂದ ಯಾವ ರೀತಿಯಾಗಿ ಈ ವಿಮಾನ ಡ್ಯಾಮೇಜ್ ಆಗಿದೆ ಅಂತ. ಸೊ ಆ ಕಾರಣಕ್ಕಾಗಿ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅಂತ ದೆಹಲಿ ಏರ್ಪೋರ್ಟ್ನಿಂದ ವಿಮಾನಗಳ ಮಾರ್ಗ ಬದಲು ಮಾಡಲಾಗಿದೆ. ಕೆಲವೊಂದಷ್ಟು ವಿಮಾನಗಳ ಹಾರಾಟವನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ನೋಡಿ ಎಷ್ಟರ ಮಟ್ಟಿಗೆ ಗಾಳಿ ಇದೆ, ಅಲ್ಲಿನ ವಾತಾವರಣ ಯಾವ ರೀತಿ ಆಗಿದೆ ಅಂತ ನಿಂತ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಗಾಳಿಲಿ ಎಲ್ಲಿ ಹಾರು ಹೋಗ್ಬಿಡ್ತೀವೋ ಅನ್ನುವಂಥ ಭಯ, ಆ ಥರದ ವಾತಾವರಣ ಇದೆ. ಮರಗಳೆಲ್ಲ ಧರೆಗೆ ಉರುಳ್ತಾ ಇದೆ. ವಿಪರೀತ ಮಳೆ, ವಿಪರೀತ ಗಾಳಿ. ಈ ಕಾರಣಕ್ಕಾಗಿ ಒಂದಷ್ಟು ಬದಲಾವಣೆ ಮಾಡಿದ್ದಾರೆ. ಆದರೆ ಇದಕ್ಕೆ ಸಹಜವಾಗಿಯೇ ಪ್ರಯಾಣಿಕರು ಅಸಮಾಧಾನವನ್ನು, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಡಿಲೇ ಆಗಿದೆಯಂತೆ. ಕೆಲವೊಂದಷ್ಟು ವಿಮಾನಗಳ ಹಾರಾಟದಲ್ಲಿ ಹೋಗಬೇಕು, ರೀಚ್ ಆಗಬೇಕು ಅನ್ನುವಂಥ ಪ್ಲೇಸಿಗೆ ರೀಚ್ ಆಗೋಕ್ಕೆ ಸಾಧ್ಯ ಆಗಿಲ್ಲ. ಸುಮಾರು 4-5 ಗಂಟೆಗಳ ಕಾಲ ವೇರಿಯೇಷನ್ಸ್ ಆಗಿರೋದು. ಸೊ ಇದರಿಂದ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವು ವಿಮಾನಗಳು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಇನ್ನು ಈ ಮಾರ್ಗ ಬದಲಾವಣೆ ಮಾಡಿರೋದ್ರಿಂದ ನಾವು ಟ್ರಾವೆಲ್ ಟೈಮಿಂಗ್ಸ್ ಅಂತ ಏನು ಇಟ್ಕೊಂಡಿರ್ತೀವಿ, ಈಗ 1 ಅವರಲ್ಲಿ ರೀಚ್ ಆಗ್ತೀವಿ, 2 ಅವರ್ಸಲ್ಲಿ ರೀಚ್ ಆಗ್ತೀವಿ ಅಂತೆಲ್ಲ, ಅದೆಲ್ಲ ಸಾಧ್ಯ ಆಗ್ತಾ ಇಲ್ಲ ಅಲ್ಲ. ಹಾಗಾಗಿ ಅಸಮಾಧಾನ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಬಟ್ ಏನು ಮಾಡೋದಕ್ಕಾಗಲ್ಲ. ಇದು ಹವಾಮಾನ ವೈಪರೀತ್ಯ ಇರುವಂಥ ಹಿನ್ನೆಲೆಯಲ್ಲಿ ಈ ಟೈಮಲ್ಲಿ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಅವ್ರುಗಳು ತಯಾರಿರೋದಿಲ್ಲ. ಏನಾದರೂ ಹೆಚ್ಚು ಕಮ್ಮಿಗಳಾಯಿತು ಅಂತ ಅಂದರೆ 200-300 ಪ್ರಯಾಣಿಕರ ಪ್ರಾಣನೇ ಹೋಗ್ಬಿಡತ್ತೆ. ದೊಡ್ಡ ದೊಡ್ಡ ದುರಂತಗಳು ಸಂಭವಿಸ್ಬಿಡತ್ತೆ. ಹಾಗಾಗಿ ರಿಸ್ಕ್ ತೆಗೆದುಕೊಂಡು ಓಕೆ ವಾತಾವರಣ ಹಿಂಗಿದೆ ಅಂದರೂ ನಾವು ಟ್ರಾವೆಲ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಟ್ರಾವೆಲ್ ಮಾಡೋದಕ್ಕೆ ಆಗಲ್ಲ. ಈಗ ಆಗಿರುವಂಥ ಒಂದಷ್ಟು ಅನಾಹುತಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅದೃಷ್ಟವಶಾತ್ ಒಂದು ದೊಡ್ಡ ದುರಂತ ಬೇರೆ ತಪ್ಪಿದೆ. ಹೀಗಿರಬೇಕಾದ್ರೆ ಮತ್ತೆ ನಾವು ರಿಸ್ಕ್ ತೆಗೆದುಕೊಳ್ಳೋದಕ್ಕಾಗಲ್ಲ ಅಂತ ಅವ್ರುಗಳ ಆಲೋಚನೆ. ಬಟ್ ಏನೋ ಈಗ ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರಂತೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಹೀಗಾದರೆ ನಾವು ಅಂದ್ಕೊಂಡಲ್ಲಿ ಹೋಗೋದಕ್ಕಾಗಲ್ಲ, ನಮ್ಮದೊಂದು ಶೆಡ್ಯೂಲ್ ಅಂತ ಇರುತ್ತೆ, ಆ ಶೆಡ್ಯೂಲೇ ಈ ವೇರಿಯೇಷನ್ಸ್ ಆಗತ್ತೆ ಅಂತೆಲ್ಲ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ. ಹೌದು, ಅದೊಂದು ಮೀಟಿಂಗ್ಸ್, ಎಮರ್ಜೆನ್ಸಿ ಮೀಟಿಂಗ್ಸ್ ಏನೋ ಇರುತ್ತೆ, ಅಥವಾ ಅವರು ಇವತ್ತೇ ರೀಚ್ ಆಗ್ತೀವಿ, ನಾಳೆ ರೀಚ್ ಆಗ್ತೀವಿ, ಒಂದಷ್ಟು ಶೆಡ್ಯೂಲನ್ನು 1-2-3 ದಿನಕ್ಕಾಗಂಗೆ ಮಾಡ್ಕೊಂಡಿರ್ತಾರೆ. ಬಟ್ ಏನು ಈ ಹವಾಮಾನ ವೈಪರೀತ್ಯದಿಂದ ರಿಸ್ಕ್ ಅಂತೂ ತಗೊಳಕ್ಕಾಗಲ್ಲ ಅಲ್ಲ. ಬಟ್ ಏನೋ ಪ್ರಯಾಣಿಕರು ಭಾಳ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ. ಈ ಥರ ಕ್ಯಾನ್ಸಲ್ ಮಾಡಿರೋದ್ರಿಂದ, ಮತ್ತು ಲೇಟಾಗಿ ಹೋಗಿ ರೀಚ್ ಆಗ್ತಾ ಇರೋದ್ರಿಂದ, ಮತ್ತು ಈ ವಾಯುಮಾರ್ಗ ಏನು ಬದಲಾವಣೆ ಮಾಡಿರೋದ್ರಿಂದ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ. ನೋಡಿ, ದೆಹಲಿಯಲ್ಲಂತೂ ಹೇಳ ತೀರದ ಮಳೆ ಆಗ್ತಾ ಇದೆ. ಇದರಿಂದ ಅಲ್ಲಿ ರಸ್ತೆಗಳಲ್ಲೇ ಬೋಟಿಂಗ್ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಇಂಥ ಸಂದರ್ಭದಲ್ಲಿ ನಾವು ಹೇಗೆ ಪ್ರಯಾಣವನ್ನು ಮಾಡೋದಕ್ಕಾಗತ್ತೆ ಅನ್ನೋದು ಪ್ರಶ್ನೆ ಆಗಿದೆ. ಭಾರಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಈ ದೆಹಲಿ, ಪುಣೆ ಇಲ್ಲೆಲ್ಲ ಬೀದಿಯಲ್ಲಿ ನೀರೇ ತುಂಬ್ಕೊಬಿಟ್ಟಿದೆ. ಬೋಟ್ನಲ್ಲಿ ಓಡಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದಷ್ಟು ಅನಾಹುತಗಳು, ಅವಾಂತರಗಳು ಸೃಷ್ಟಿಯಾಗಿದೆ. ಈಗ ಆಲ್ರೆಡಿ 2 ಸಾವನ್ನಪ್ಪಿದ್ದಾರೆ ಈ ಮಳೆಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಹವಾಮಾನ ಇಲಾಖೆ ಅಂತೂ ಎಚ್ಚರಿಕೆ ನೀಡಿದೆ. ಸಮುದ್ರಕ್ಕೆ, ನದಿಗೆ ಈ ಥರ ಎಲ್ಲ ಹೋಗಬೇಡಿ. ಜೊತೆಗೆ ವಿಮಾನ ಪ್ರಯಾಣಕ್ಕೂ ಕೂಡ ಹವಾಮಾನ ವೈಪರೀತ್ಯ ಇದ್ದಂಥ ಸಂದರ್ಭದಲ್ಲಿ ಕ್ಯಾನ್ಸಲ್ಲೇ ಮಾಡ್ತಾರೆ. ಹವಾಮಾನ ಇಲಾಖೆ ಸೂಚನೆ ನೀಡಿರುತ್ತೆ. ಇನ್ನು 24 ಗಂಟೆಲಿ ಭಾರಿ ಮಳೆ ಆಗುತ್ತೆ, ಇನ್ನು 48 ಗಂಟೆಲಿ ಭಾರಿ ಮಳೆ ಆಗುತ್ತೆ. ಆರೆಂಜ್ ಅಲರ್ಟ್, ರೆಡ್ ಅಲರ್ಟ್, ಯೆಲ್ಲೋ ಅಲರ್ಟ್, ಈ ಥರ ಅಲರ್ಟ್ಗಳನ್ನು ಕೂಡ ಮಾಡಿರುತ್ತೆ. ಹಾಗಿದ್ರೂ ರಿಸ್ಕ್ ತಗೋಬೇಕು ಅಂತಂದರೆ ಪ್ರಾಣಕ್ಕೆ ಸಂಚಕಾರ. ನೋಡಿ ಎಷ್ಟರ ಮಟ್ಟಿಗೆ ಅಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ ಇದೆ ಅನ್ನೋದಕ್ಕೆ ದೃಶ್ಯಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ದೊಡ್ಡ ದೊಡ್ಡ ಮರಗಳೇ ಈ ನೆಲ ಕುರುಳು ಬಿದ್ದುಬಿಟ್ಟಿದೆ. ಇದರಿಂದ ವೆಹಿಕಲ್ಸ್ಗಳು ಡ್ಯಾಮೇಜ್ ಆಗಿದೆ. ನೋಡಿ, ಇಲ್ಲಿ ವೆಹಿಕಲ್ಸ್ಗಳು ಮೂವ್ ಮಾಡೋದಕ್ಕೇ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅಲ್ಲೆಲ್ಲ ಕುತ್ಕೊಬಿಡ್ತಾ ಇದ್ದಾರೆ. ನಿಂತರೆ ಎಲ್ಲಿ ನಾವು ಗಾಳೀಲಿ ಹಾರೋಗ್ಬಿಡ್ತೀವೋ ಅಂತ ಭಯ. ಅಷ್ಟರ ಮಟ್ಟಿಗೆ ಗಾಳಿ ಇರೋದು. ವೆಹಿಕಲ್ಸ್ ಅಂತೂ ಮೂಮೆಂಟೇ ಇಲ್ಲ. ಬೇಡ ಈ ಗಾಳಿ ಈ ಮಳೆಯಲ್ಲಿ ಏನು ಕಾಣಿಸದೇ ಇಲ್ಲ ರಿಸ್ಕ್ ಯಾಕೆ ತೆಗೆದುಕೊಳ್ಳೋದು ಅಂತ
ನಿಂತಲೇ ನಿಂತು ಬಿಟ್ಟಿದ್ದಾರೆ. ವಿಪರೀತವಾದಂಥ ಮಳೆ ಇದೆ, ಜೊತೆ ಗಾಳಿನೂ ಇದೆ. ಹೀಗಿರಬೇಕಾದ್ರೆ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅನ್ನುವಂಥ ನಿಟ್ಟಿನಲ್ಲೇ ಒಂದಷ್ಟು ಬದಲಾವಣೆಯನ್ನು ಮಾಡಲಾಗಿದೆ.